ತುಂಬಾ ಖುಷಿ ಆಗ್ತಿದೆ. ಅಪ್ಪ ಅವ್ರು ಇರ್ಬೇಕಾಯ್ತು ಆಕ್ಚುಲಿ, ಅವ್ರಿಲ್ಲ ಇವಾಗ. ಸೊ ಇಲ್ಲ ಅಂದ್ರೆ ಓಕೆ, ನಾವು ಅವ್ರದ್ದೇ ಇದಾರೆ ಅಂತ ನಾವು ಖುಷಿ ಪಟ್ಟು ಹೌದು ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಪ್ರತಿ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತೀವಿ ಸರ್, ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡ್ತೀವಿ. ಹೌದು ಸರ್, ಹೌದು ಸರ್. ಆಕ್ಚುಲಿ ನಾವೆಲ್ಲ ಫ್ಯಾಮಿಲಿ ಫುಲ್ ಅಪ್ಪು ಫ್ಯಾನ್ಸ್. ಇಡೀ ಕುಟುಂಬನೇ ಅಪ್ಪು ಫ್ಯಾಮಿಲಿ. ನಾವು ಮಾಡಿದೀವಿ, ಮನೆಗೆಲ್ಲ ಹೋಗಿ ಮೀಟ್ ಮಾಡಿದೀವಿ, ಕೇಕ್ ಕಟ್ಟಿಂಗ್ ಮಾಡಿಸಿದೀವಿ. ಮೊನ್ನೆಲ್ಲ ಅಪ್ಪು ಫಿಲಮ್ಗೂ ಕೇಕ್ ಕಟ್ಟಿಂಗ್ ಮಾಡಿಸ್ತು. ಅವ್ರ ಫ್ಯಾಮಿಲಿ ಜೊತೆ ಇದೀವಿ ಸರ್. ನಾವಿಲ್ಲಿ ಅವಳಳ್ಳಿಯಿಂದ ಮೈಸೂರು ರೋಡ್. ಹೌದು, ವಿಜಯಲಕ್ಷ್ಮಿ ಅಂದ್ಬಿಟ್ಟು. ಮೀನಾ. ಹೌದು ಸರ್, ನಾವು ತುಂಬಾ ಅಲ್ಲಿಂದ ಬೆಳಗ್ಗೆನೆ ಬಿಟ್ವಿ, ಇವಾಗ ಮನೆಗೆ ಹೋಗಿ ಕೇಕ್ ಕಟ್ ಮಾಡ್ತೀವಿ. 25 ನಮ್ಮ ಬಾಸ್ ಅವ್ರು ಹುಟ್ಟಿದ್ದು ಆ ಅಮೂಲ್ಯವಾದ ಸಂಖ್ಯೆಯನ್ನು ಯಾರಿಗೆ UTR ನಂಬರ್ ಬರುತ್ತೆ ಅವ್ರಿಗೆ ಕಾರ್ ಕೊಡ್ತೀವಿ ಅಂತ ಹೇಳಿದ್ವಿ. ಇಷ್ಟೊತ್ತಾದರೂ ಯಾರಿಗೂ ಬಂದಿಲ್ಲ. ಸೊ ನಾವು ಏನು ಮಾಡ್ತಾ ಇದೀವಿ ಅಂದರೆ, ನಾವು ಇದೇ ಬಾಸ್ ಜಾಗದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ. ಯಾರ್ಯಾರು ಆ ಕಮೆಂಟ್ ಸೆಕ್ಷನಲ್ಲಿ ಆ UTR ನಂಬರ್ನ ಹಾಕ್ತಾರೆ, ಆ ನಂಬರ್ ಬಂದಿಲ್ಲ ಅಂದರೆ ಆ UTR ನಂಬರ್ ಕಮೆಂಟ್ ಸೆಕ್ಷನ್ನ ನಾವು ಸ್ಕ್ರಾಲ್ ಮಾಡ್ತೀವಿ. ಅದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆ ಕಾರನ್ನು ಗಿವ್ ಅವೇ ಕೊಡ್ತೀವಿ. ನಾಳೆ ಮಧ್ಯಾಹ್ನ 11:15 ಅಷ್ಟರಲ್ಲಿ ತಿಳಿಸ್ತೀವಿ. ನಾವು ಖಂಡಿತವಾಗ್ಲೂ ವಿನ್ನರ್ ಯಾರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ತೀವಿ. ಕಾರ್ ಸ್ಟಾಪ್ 23 ಇನ್ಸ್ಟಾಗ್ರಾಮಲ್ಲಿ ಇದೆ ಪೇಜು ಸರ್. i10 ಬರೀ 25 ರೂಪಾಯಿಗೆ ಕೊಡ್ತಾ ಇರೋದು. ಬರೀ 25 ರೂಪಾಯಿಗೆ. ಯಾವ UTR ನಂಬರ್ ಯಾರು ಕಾಪಿ ಮಾಡಿ ಪೇಸ್ಟ್ ಮಾಡಿರ್ತಾರೆ ಅದು ಪೇಜಲ್ಲಿ ಹಾಕಿರ್ತೀವಿ. ಅಂಥವ್ರಿಗೆ ಇಲ್ಲಿ ಮ್ಯಾಚ್ ಆಗಿದ ತಕ್ಷಣ ನಮ್ಮ ಕಡೆಯಿಂದ ನನ್ಗೊಂದು ಆಸೆ ಇತ್ತು, ನಮ್ಮ ದೊಡ್ಡ ಅಭಿಮಾನಿ ನಮ್ಮ ಅಪ್ಪು ಬಾಸ್ದು, ಅದಕ್ಕೆ ಕಾರೇ ಗೀಯವೇ ಮಾಡ್ತಾ ಇರೋದು ಸರ್. ಫರ್ಮಾನ್ ಖಾನ್ ಸರ್. ನಮ್ಮ ಹೆಸರು ಸಲೀಂ ಖಾನ್ ಅಂತ. ನಮಸ್ಕಾರ, ನಾವು ಬಾನಸವಾಡಿಯಿಂದ ಬರ್ತಾ ಇರೋದು. ನಮ್ದೊಂದು ಮನವಿ ಏನು ಅಂದರೆ, ನಾವು ಎಲ್ಲರೂ ಇಲ್ಲಿ ಇವತ್ತು ನಮ್ಮ ಅಪ್ಪನ ನೋಡಕ್ಕೆ ಬಂದಿದ್ದೀವಿ. ಅವ್ರು ಹುಟ್ಟಿದ ಅವ್ರು ನಮ್ಮ ಮಧ್ಯೆ ಇಲ್ಲ ಅಂತ ನಮ್ಗೆ ಯಾರಿಗೂ ಅನ್ನಿಸ್ತಿಲ್ಲ. ಇಲ್ಲೇ ಎಲ್ಲೋ ನಮ್ಮ ಜೊತೆಗೆ ಕುಣಿತಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಆದರೆ ನಮ್ಗೊಂದೇ ಒಂದು ಬೇಸರ ಇವತ್ತು ಏನು ಅಂತಂದರೆ, ಸರ್ ಇಷ್ಟು ಮಾತ್ರ ಜನಕ್ಕೆ ಒಳಗಡೆ ನೋಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಇಷ್ಟೊತ್ತಿಗೆ ನಿಜವಾಗ್ಲೂ ಇದು ತುಂಬ ಬೇಸರವಾದ ಸಂಗತಿ ಸರ್. ಮಾನ್ಯ ಸಿಟಿ ಕಮಿಷನರು, ನಮ್ಮ ಬೆಂಗಳೂರು ಸಿಟಿ ಕಮಿಷನರ್ ದಯಾನಂದ್ ಸಾಹೇಬರು, ಅವ್ರಿಗೆಲ್ಲ ಗೊತ್ತಿದೆ. ಅವ್ರು ಈ ವಿಡಿಯೋ ನೋಡ್ತಾ ಇದ್ದಾರೆ. ಸರ್ ಇಷ್ಟು ಮಾತ್ರ ಕ್ರೌಡ್ ಮ್ಯಾನೇಜ್ ಮಾಡೋಷ್ಟು ತಾಕತ್ತು ನಮ್ಮ ಕರ್ನಾಟಕ ಪೊಲೀಸ್ಗೆ ಐತೆ, ಎಸ್ಪೆಷಲಿ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ಗೆ ಐತೆ. ದಯಮಾಡಿ ನಮ್ಮಲ್ಲಿ ಮನವಿ ಮಾಡಕ್ಕೆ ಕೇಳ್ಕೊತೀನಿ ಸರ್, ನಮ್ಮನ್ನ ಒಂದ್ಸರಿ ಒಳಗಡೆ ಬಿಡಿ. ಒಂದ್ಸರಿ ನಮ್ಮ ಅಪ್ಪನ ಒಳಗಡೆ ಬಿಡಿ ಸರ್. ತುಂಬಾ ಅವ್ರ ಬರ್ಡೇ ಇಲ್ಲಿ ಮಾಡೋದಲ್ಲ, ರೋಡಲ್ಲಿ ಅವ್ರ ಸಮಾಧಿ ಮುಂದೆನೆ ಮಾಡ್ಬೇಕು. ಅದು ನಿಜವಾದ ಈ ಕ್ರೌಡ್ ನ ನಾವ್ ಏನಕ್ಕೆ ಬರ್ತೀವಿ ರೋಡಲ್ಲಿ ಬರ್ಡೇ ಮಾಡಕ್ಕೆ ಹೇಳಕ್ಕೆ ನನಗೆ ಮಾತುಗಳಿಲ್ಲ.